ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಡೈರೀಸ್. ಈಗ ಊಟಿ ಒಂದಷ್ಟು ಪ್ಲೇಸಸ್ನ ನೋಡಿಕೊಂಡು ಈಗ ಮತ್ತೆ ನಾವು ಮೈಸೂರು ಕಡೆ ಹೊರಡ್ತಾ ಇದ್ದೀವಿ. ಇನ್ನೂ ಅರಮನೆ ಅದೆಲ್ಲ ನೋಡಬೇಕಲ್ವಾ, ಸೊ ಅದೆಲ್ಲ ನೋಡ್ತಾ ನಿಮಗೂ ವೀಡಿಯೋಸ್ನಲ್ಲಿ ಆ ಫೋಟೋಸು ಮತ್ತು ವೀಡಿಯೋಸ್ನೆಲ್ಲ ತೋರಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ವ್ಲಾಗ್ನ ಎಂಜಾಯ್ ಮಾಡಿ ಮಮ್ಮಿ. ಈಗ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೀವಿ ಮತ್ತೆ ಮೈಸೂರಿಗೆ. ಅಮ್ಮ ಎಲ್ಲ ಇಟ್ಟಿದ್ದೀರ ಒಳಗಡೆ. ಏನು ಫುಲ್ ಚಳಿ ಅಂದರೆ ಅಷ್ಟು ಮಂಜು. ಫ್ಯಾನ್ ಏನಕ್ಕೆ ಬೇಡ ಅನ್ನೋದು ಗೊತ್ತಾಯ್ತು ಈಗ ನನಗೆ. ಫ್ಯಾನ್ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಸಾಯಂಕಾಲ ಒಂದು 7 ಗಂಟೆ ಆಗಿತ್ತು, ಅಷ್ಟು ತಣ್ಣಗಾಗ್ಬಿಡುತ್ತೆ. ಹೊರಡೋಣವಾ? ಸ್ಟಾರ್ಟ್. ತುಂಬಾ ಚಳಿ ಆಗಿರೋದ್ರಿಂದ ಸಖತ್ ಹೊಟ್ಟೆ ಹಸಿತಾ ಇತ್ತು. ಸೊ ಬೆಳಗ್ಗೆನೆ ಸ್ವಲ್ಪ ಹೊಟ್ಟೆ ತುಂಬಾ ಟಿಫನ್ ಮಾಡೋಣ ಅಂತ ಹೇಳಿ ಚಿಕ್ಕದಾಗ ಒಂದು ಟಿಫನ್ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಇಡ್ಲಿ ಮತ್ತೆ ವಡೆ ತಗೊಂಡು ಚೆನ್ನಾಗಿ ಟಿಫನ್ನ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆದ್ವಿ. ನೋಡಿ, ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಯಪ್ಪ ಕಣ್ಣಿಗೆ ಹಬ್ಬ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ನನ್ಗಂತೂ ಈ ಒಂದು ಮರಗಳ ಹೆಸರು ನಿಜ ಗೊತ್ತಿಲ್ಲ, ಬಟ್ ಆದ್ರೆ ಸಖತ್ತಾಗಿದೆ ನೋಡೋದಕ್ಕೆ. ನಾವು ಅದು ರೋಡ್ ಪಾಸ್ ಆಗ್ತಿದ್ರೆ ಮಾತ್ರ ನೋಡ್ಬೇಕು ಇನ್ನು ಈ ತರ ಅಂತ ಫೀಲ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನಾವು ಊಟಿನ ಬಿಟ್ಟು ಅಲ್ಲಿಂದ ಸ್ವಲ್ಪ ನಾವು ಡೈರೆಕ್ಷನ್ ಬಂದಿರೋ ರೂಟಲ್ಲೇ, ಬಂಡೀಪುರ ರೂಟ್, ಆ ರೂಟಲ್ಲೇ ಹೋಗ್ಬೇಕು ಅಂತಂದ್ರೆ ಪೊಲೀಸವರು ಅಲ್ಲಿ ನಮ್ಗೆ ಸ್ವಲ್ಪ ಡೈವರ್ಟ್ ಮಾಡೋದು, ಈ ರೂಟಲ್ಲಿ ಹೋಗ್ಬಾರ್ದು ಇನ್ನೊಂದು ರೂಟ್ಗೆ ಅಂತ. ಬಟ್ ಅಲ್ಲಿ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿ ನಮ್ಗೊಂದು ಟೂರಿಸ್ಟ್ ಪ್ಲೇಸ್ ಇದೆ. ಆಕ್ಚುಲಿ ನೀವು ಊಟಿ ಒಳಗಡೆ ಹೋಗ್ಬೇಕಾದ್ರೆ ಬಂಡೀಪುರ ಫಾರೆಸ್ಟ್ ಇಂದ ನೀವು ಒಂದು ರೂಟಲ್ಲಿ ಬರ್ತೀರಲ್ವಾ, ಸೊ ಅಲ್ಲಿಂದ ಇನ್ನೊಂದು ರೂಟ್ಗೆ ಹೋಗ್ಬೇಕಾದ್ರೆ ವೆನ್ಲಾಕ್ ಡೌನ್ಸ್ ನೇಚರ್ ಟ್ರಯಲ್ ಅಂತ ಇಲ್ಲೊಂದು ಲೈಕ್ ಒಂದು ಬೆಟ್ಟದ ಮೇಲೆ ಶೂಟಿಂಗ್ ಸ್ಪಾಟ್ ಅಂತೆ ಇದು. ತುಂಬಾ ಕನ್ನಡ ಫಿಲಮ್ಸ್ ಮತ್ತೆ ಹಿಂದಿ ಫಿಲಮ್ಸ್ ತುಂಬಾ ಶೂಟ್ ಮಾಡಿದ್ದಾರೆ. ಇದಕ್ಕೆ ಎಂಟ್ರಿ ಫೀಸ್ ಬಂದು ನಮ್ಗೆ 20 ರೂಪೀಸ್ ತಗೋತಾರೆ ಪರ್ ಪರ್ಸನ್. ಬಟ್ ಇಲ್ಲಿ ಫೋಟೋ ಶೂಟ್ ಮಾಡೋರ್ಗಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ನನ್ಗೂ ಯಾವ್ದೋ ಒಂದು ರಾಜ್ಕುಮಾರ್ ಫಿಲಮ್ ಅಲ್ಲಿ ಈ ಒಂದು ಸೀನರಿ ನೋಡಿದ್ ನೆನಪಾಗ್ತಾ ಇದೆ. ಆಕ್ಚುಲಿ ತುಂಬಾ ಜನ ಅಲ್ಲಿಂದ ಕೆಳಗಿಂದ ಬೆಟ್ಟದ ತುದಿವರೆಗೂ ಹೋಗಿ ಮಾಡ್ತಾ ಇದ್ದಿದ್ದೆ ಫುಲ್ ಎಲ್ಲ ಫೋಟೋಸ್ ತಗೋತಾ ಇದ್ರು. ನಂಗೂ ಸಖತ್ ಇಷ್ಟ ಆಯ್ತು. ನಾವು ಕೂಡ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಇಷ್ಟು ದೂರ ಬಂದು ನಾವು ಊಟಿಗೆ ಆ ಟೀ ಬೆಳೆನೆಲ್ಲ ನೋಡಿ ಟೀ ಕುಡಿದಿರ ಹೇಗ್ ಹೋಗೋದು ಕೇಳ್ದೆ. ನಮ್ಮ ಮನೆಯವ್ರ ಟೀ ಸಖತ್ ಇಷ್ಟ ಆಯ್ತಂತೆ. ಟೀ ಕಲರ್ ಕೂಡ ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಇತ್ತು. ಅಮ್ಮಂಗಂತೂ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕಾಗಿತ್ತು, ಬಟ್ ಅದು ಮಿಸ್ ಆಯ್ತು ಅವ್ರಿಗೆ. ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಕಾಫಿನ ಮಿಸ್ ಮಾಡ್ಕೊಂಡ್ರು ಅನ್ಸುತ್ತೆ. ನಾನು ಫಸ್ಟ್ ಕಾಫಿ ಕುಡಿಬೇಕು ಅಂತ ಹೇಳಿದ್ರು. ಟಿಫನ್ ಆದ ತಕ್ಷಣ ನೆಕ್ಸ್ಟ್ ಕುಡಿದೆ ಕಾಫಿ. ಸೊ ಅಲ್ಲಿಂದ ನಾವು ಮತ್ತೆ ಸ್ಟಾರ್ಟ್ ಆದ್ವಿ. ಬರ್ತಾ ಅಲ್ಲಿ ಪೈಕಾರ ಅಂತ ಕೂಡ ಒಂದು ಬೋಟಿಂಗ್ ಸ್ಪಾಟ್ ಇದೆ ಅಂತ ಹೇಳಿದ್ರು, ಬಟ್ ನಾವ್ ಅದಕ್ಕೆ ಹೋಗ್ಲಿಲ್ಲ. ಮತ್ತೆ ಬಂಡೀಪುರ ಫಾರೆಸ್ಟ್ ಅಲ್ಲೂ ಸಫಾರಿ ಇತ್ತು. ಸೊ ಅಮ್ಮ ನನ್ ಭಯ ಅಂತ ಹೇಳಿದ್ರು. ಸೊ ಅಮ್ಮನ್ ಬಿಟ್ಟು ಹೇಗೆ ಹೋಗೋದು ಅಂತ ನಾವು ಕೂಡ ಹೋಗ್ಲಿಲ್ಲ. ನೀವು ಮಿಸ್ ಮಾಡ್ಬೇಡಿ. ನೀವು ಆ ಕಡೆ ಹೋದಾಗ ಬಂಡೀಪುರ ಫಾರೆಸ್ಟ್ ಅಲ್ಲಿ ಸಫಾರಿನ ಎಂಜಾಯ್ ಮಾಡಿ. ನೀವು ಕೂಡ ಆ ಎಕ್ಸ್ಪೀರಿಯನ್ಸ್ ನ ತಗೊಳ್ಳಿ, ಚೆನ್ನಾಗಿರುತ್ತೆ.
ಇನ್ನೇನ್ ಎಕ್ಸಿಟ್ ಆಗ್ತಾ ಇದೀವಿ ಅನ್ಬೇಕಾದ್ರೆ ಬ್ರೇಕ್ ಬೀಳ್ತಾ ಇಲ್ಲ. ಆಕ್ಚುಲಿ ಬ್ರೇಕ್ ಬಿಡಲಲ್ಲಿ ಏರ್ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಸೊ ಇವಾಗ ರಿಪೇರಿಗೆ ಯಾರಾದ್ರೂ ಒಂದು ಟೆಕ್ನಿಷಿಯನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಅನ್ಎಕ್ಸ್ಪೆಕ್ಟೆಡ್. ಏನ್ಮಾ? ಇದು ಘಾಟ್ ಸೆಕ್ಷನ್ ಅಲ್ವಾ, ಅದಕ್ಕೆ ತುಂಬಾ ಬ್ರೇಕ್ ಮೇಲೆ ತುಳ್ದು ಆ ತರ ಆಗಿದೆ. ಬ್ರೇಕ್ ಪೆಡಲ್ ಮೇಲೆ ಅದಕ್ಕೆ ತುಂಬಾ ಹೀಟ್ ಆಗಿದೆ. ಮೇ ಬಿ ಅದಕ್ಕೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಚೆಕ್ ಮಾಡ್ತಾ ಇದಾರೆ ಏನಾಗಿದೆ ಅಂತ ಗೊತ್ತಿಲ್ಲ. ಬ್ರೇಕ್ ಹೋಗಿದ್ಯಂತೆ, ಅದು ಸೇಮ್ ಸ್ಲಿಪ್ಪರ್ ತರ ಅಂತ ಹೇಳಿದ್ರು. ಒಂದೇನಾದ್ರು ಹೋದ್ರೆ 2 ವೀಲ್ ಚೇಂಜ್ ಮಾಡ್ಬೇಕಂತೆ. ಸೊ ಅದಕ್ಕೆ ಒಂದು 2000 ಕೇಳ್ತಾ ಇದಾರೆ. ಸಪೋಸ್ ಏನಾದ್ರು ಘಾಟ್ ಸೆಕ್ಷನ್ ಅಲ್ಲಿ ಬರ್ಬೇಕಾದ್ರೆ ಈ ತರ ಆದ್ರೆ ಏನೇನ್ ಪರಿಸ್ಥಿತಿ ಅಂತ ನೆನ್ಸ್ಕೊಂಡ್ರೆ ಭಯ ಆಗ್ತದೆ. ಹೆಂಗೋ ಸಿಟಿ ಒಳಗಡೆ ಸ್ವಲ್ಪ ಈ ಕಡೆ ರಿಪೇರಿ ಹತ್ರ ಅಂಗಡಿಗಳೆಲ್ಲ ಇರುತ್ತಲ್ಲ, ಆತರ ಒಂದು ಚಿಕ್ಕ ಊರಿತ್ತು. ಸೊ ಗುಡ್ಲೂರ್ ಅಂತ, ಆ ಕಡೆ ಬಂದ್ಮೇಲೆ ಆತರ ಬ್ರೇಕ್ ಪ್ಯಾಡ್ ಫೇಲ್ ಆಗಿದೆ ಅಂತ ಹೇಳಿದ್ರು. ನಮ್ಮನೆಯವ್ರು ಹ್ಯಾಂಡ್ ಬ್ರೇಕ್ ಅಲ್ಲಿ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ರು 1 ಕಿಲೋಮೀಟರ್ ವರ್ಗು. ತುಂಬಾ ಕಷ್ಟ ಈ ತರ ಎಲ್ಲ ಆಗ್ಬಿಟ್ರೆ. ಕಾರ್ ರಿಪೇರಿ ಎಲ್ಲ ಮಾಡಿಸ್ಕೊಂಡು ಮತ್ತೆ ಮ್ಯಾಪ್ ಅಲ್ಲಿ ಯಾವ ಕಡೆ ಹೋಗ್ತಾ ಇದೀವಿ ಅಂತ ನೋಡಿದಾಗ ಫಸ್ಟ್ ಪ್ಲೇಸ್ ನಮ್ಗೆ ನಂಜನಗೂಡು ಸಿಗುತ್ತೆ ಅಂತ, ನಂಜನಗೂಡು ಆನ್ ದ ವೇ ಅಂತ ಇತ್ತು. ಸೊ ಅದಕ್ಕೆ ನಾವು ನಂಜನಗೂಡ್ಗೆ ಹೋಗೋಣ ಅಂತ ಡಿಸೈಡ್ ಆಯ್ತು. ಈಗ ಫಸ್ಟು ನಂಜನಗೂಡಿಗೆ ಜಸ್ಟ್ ರೀಚ್ ಆದ್ವಿ. ಸೊ ಆಲ್ಮೋಸ್ಟ್ 2 o'clock ಆಗಿದೆ. 2 o'clockಗೆ ಊಟ ಲೈಕ್ ಇನ್ನು ಅನ್ನಪ್ರಸಾದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದ್ಸರಿ ಚೆಕ್ ಮಾಡೋದಕ್ಕೆ ಅಂತಲೇ ಹೋಗ್ತಾ ಇದ್ದೀವಿ. ಬಟ್ ಕ್ಯೂ ಇದೆ. ಪ್ರಸಾದ ಅದೃಷ್ಟ ಇದೆ ಅನಿಸುತ್ತೆ. 2 o'clockಗೆ ಪ್ರಸಾದ ಮುಗಿದಿದ್ರು ಕೂಡ ಬಿಟ್ಟಿದ್ದಾರೆ ಸ್ವಲ್ಪ ಜನ ನಾವು ಒಳಗಡೆಗೆ. ನಂಜನಗೂಡಲ್ಲಿ 4 ಗಂಟೆಗೆ ದೇವಸ್ಥಾನ ಓಪನ್ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ನಾನು ನವೀನ ಮತ್ತು ಮಕ್ಕಳು ಎಲ್ಲ ಬಟ್ಟೆ ಚೇಂಜ್ ಮಾಡ್ಕೊಂಡ್ಬಂದು ಈಗ ನೀರಿಗೆ ಇಳಿತಾ ಇದ್ದೀವಿ. ಈಜು ಬರಲ್ಲ, ಬಟ್ ಸ್ವಲ್ಪ ದಡದಲ್ಲಿ ಕುತ್ಕೊಂಡು ಸುಮ್ಮನೆ ಕಾಲು ತವ ಮಾಡ್ಕೊಳ್ಳೋಣ.
ಅವರ್ ಆಟ ಆಡಿದೀರಾ ನೀರಲ್ಲಿ? ಹೌದು. ನಂಜನಗೂಡಲ್ಲಿ ನೀರಲ್ಲಿ ಆಟ ಆಡ್ಕೊಂಡು 2 hours ಅಲ್ಲೇ ಸ್ಪೆಂಡ್ ಮಾಡ್ಬಿಟ್ಟು ಸೊ ಈಗ ಮೈಸೂರು ಕಡೆ ಹೊರಟಿದ್ದೀವಿ. ನೋಡೋಣ ಅಲ್ಲಿ ಯಾವ ಪ್ಲೇಸಸ್ ನೋಡ್ತೀವಿ ಅಂತ. ಅರಮನೆ ಒಳಗಡೆ ಹೋಗೋದಕ್ಕೆ ಟೈಮ್ ಆಗೋಗಿದೆ. ಸೊ ನೋಡಬೇಕು ಯಾವ್ಯಾವ ಪ್ಲೇಸಸ್ ಓಪನ್ ಇದೆ ಅಂತ. ಯಾವ ಪ್ಲೇಸ್ ಓಪನ್ ಇದೆ ಅದಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಈಗ ಮೈಸೂರು ಬೀಚ್ ಆಗಿದ್ದೀವಿ ಬಂದು. ಈಗ ಸದ್ಯಕ್ಕೆ ಪ್ಯಾಲೇಸ್ ಇನ್ನೇನು ಚೂರ್ಲಿಂದ ಬಂದು ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಎಲ್ಲಿಗೆ ಹೋಗೋಣ ನಾವಿನ? ಏನಾದ್ರು ಫುಡ್ ಸ್ಟ್ರೀಟ್ ಏನಾದ್ರು ತಿನ್ಬೇಕಾ? ಏನಾದ್ರು ತಿನ್ನೋಣ ಅಂತ ಇವಾಗ ಹೊರಡ್ತಾ ಇದೀವಿ. ಅಲ್ಲಿ ಅಮ್ಮಂಗೆ ಏನ್ ಇಷ್ಟ ನೋಡೋಣ. ಅಮ್ಮ ಹುಟ್ಟಿ ಬೆಳೆದಿರೋ ಊರಿದು, ಅವ್ರ ಮನೆ. ಸೊ ಅವ್ರಿಗೂ ಸ್ವಲ್ಪ ಗೊತ್ತಿರುತ್ತೆ ರೋಡ್ಸ್ ಎಲ್ಲ. ನಮ್ಗನೆ ಅಷ್ಟೊಂದು ಐಡಿಯಾ ಇಲ್ಲ, ಚಿಕ್ಕ ಮಕ್ಳಾಗ ಜಾಸ್ತಿ ಬರ್ತಿದ್ವಿ. ಇವಾಗ ನೋಡೋಣ ಏನ್ ಸ್ಪೆಷಲ್ ಅಂತ. ಅಮ್ಮ ಏನೋ ದೋಸೆ ಚೆನ್ನಾಗಿರುತ್ತೆ ಅಂತೇನೋ ಹೇಳ್ತಾ ಇದ್ರು. ನೋಡೋಣ ಏನ್ ಚೆನ್ನಾಗಿರುತ್ತೆ ಅಂತ. ಈ ರೋಡ್ ಏನಕ್ಕೆ ಫೇಮಸ್ ಅಮ್ಮ? ಈ ರೋಡ್ ಅಲ್ಲಿ ಬೆಣ್ಣೆ ದೋಸೆಗೆ ತುಂಬಾ ಫೇಮಸ್. ನಮ್ಮ ಹುಟ್ಟದೂರು. ನಂಗೆ ಮೈಸೂರಲ್ಲಿ ಬಹಳ ಇಷ್ಟ. ನಮ್ಮೆಲ್ಲ ನೆಕ್ಸ್ಟ್ ಸಾರಿ ನೋಡಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಹೆಂಗಿದೆ ಎಕ್ಸೈಟ್ಮೆಂಟ್? ಈ ಪ್ಯಾಲೇಸ್ ಮುಂದ್ಗಡೆ ದೊಡ್ಡ ಗಡಿಯಾರ ಇದೆ. ಅಲ್ಲಿ ಈ ಮುಂದ್ಗಡೆ ಇಲ್ಲಿ ಬೆಣ್ಣೆ ದೋಸೆ ತುಂಬಾ ಫೇಮಸ್. ಮೈಸೂರಲ್ಲಿ ಬೆಣ್ಣೆ ದೋಸೆಗೋಸ್ಕರನೇ ಇಲ್ಲಿ ತುಂಬಾ ಕ್ಯೂ ಆಗಿ ನಿಂತಿರ್ತಾರೆ. ಇವತ್ತಿನಷ್ಟು ಕಡಿಮೆ ಇದೆ. ಪ್ಯಾಲೇಸ್ ಮುಂದೆ ನಿಮ್ಗೆ ದೊಡ್ಡ ಗಡಿಯಾರದ ಹತ್ರ ಹರ್ಷ ರಸ್ತೆ ಅನ್ನೋ ಒಂದು ರೋಡಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಇವ್ರೊಂದು ಡಿಫ್ರೆಂಟ್ ಚಾಟ್ ನ ಮಾಡ್ತಾ ಇದ್ದಾರೆ. ಇವರೊಂದು ವೆಜಿಟೇಬಲ್ದು ಚುರ್ಮುರಿ ಅಂತ ಮಾಡ್ತಾ ಇದ್ರು. ನಂಗೆ ಸಖತ್ ಇಷ್ಟ ಆಯ್ತು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ತಗೊಂಡ್ವಿ. ನೆಕ್ಸ್ಟ್ ಲೆವೆಲ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಗೋಬಿ ಹೆಂಗಿದೆ? ಗೋಬಿ ಹೆಂಗಿದ್ಯಮ್ಮ? ಹೌದಾ? ನಿಮ್ಗೆ ಸೂಪರಾ? ಓಕೆ. ಅಪ್ಪ ನೋಡು ನಿಪ್ಪಟ್ಟು ಮಸಾಲಾನ ಹೆಂಗೆ ತಿಂತಾ ಇದಾರೆ. ಎಲ್ಲ ಫುಡ್ ಸ್ಟ್ರೀಟ್ ತರ ಇದೆ, ಸಕ್ಕತ್ತಾಗಿದೆ ಎಲ್ಲ. ಇದೆ ಆ ಒಂದು ವೆಜಿಟೇಬಲ್ದು ಚುರ್ಮುರಿ. ಸ್ವೀಟ್ ಮೇಲೆ ಮಾಡ್ತಾ ಇದ್ದೀರಾ? ಹೆಂಗಿದೆ ಋತ್ವಿಕಾ? ಪ್ಯಾಲೇಸ್ ಎದುರುಗಡೆ ಹರ್ಷ ರೋಡ್ ಅಂತ ಬರುತ್ತೆ. ಸೊ ಅಲ್ಲಿ ಒಂದಷ್ಟು ಟ್ಯಾಕ್ಸ್ ಅಂಗಡಿಗಳಿದಾವೆ. ಅದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ವೆಜಿಟೇಬಲ್ದು ಚುರುಮುರಿ ಅಂತ ಮಾಡ್ತಾ ಇದಾರೆ. ನೆಕ್ಸ್ಟ್ ಲೆವೆಲ್ ಇದೆ ಅದು. ತುಂಬಾ ಚೆನ್ನಾಗಿದೆ. ಈ ಕಡೆ ಬಂದಾಗ ಖಂಡಿತವಾಗ್ಲೂ ಟ್ರೈ ಮಾಡಿ. ವೆಜಿಟೇಬಲ್ದು ಇದು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದ್ಯಾ? ಹೆಂಗಿದ್ಯಮ್ಮ ಐಸ್ ಕ್ರೀಮು? ಹೆಂಗಿದೆ ಗೊತ್ತಾ ಐಸ್ ಕ್ರೀಮು? ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಲೈಟಿಂಗ್ ಸಾಯಂಕಾಲ ಲೈಕ್ ಪೂರ್ತಿ ಪ್ಯಾಲೇಸ್ಗೆ ಹಾಕಲ್ವಂತೆ. ಸೊ ಸ್ವಲ್ಪ ಮಾತ್ರ ಮುಂದೆ ಮಾತ್ರ ಲೈಟಿಂಗ್ಸ್ ಹಾಕ್ತಾರೆ ಅಂತ ಹೇಳಿದ್ರು. ಸೊ ಅದನ್ನು ಒಂದ್ಸರಿ ನೋಡ್ಬಿಡೋಣ ಹೆಂಗೆ ಅಂತ. ನಾವು ಆಬ್ವಿಯಸ್ಲಿ ನಾವ್ ಯಾವಾಗೂ ಸಂಡೇನೆ ಹೋಗ್ತಾ ಇದ್ದಿದ್ದು. ಸ್ಯಾಟರ್ಡೆ ಇವತ್ತು ಬಂದಿರ್ಲಿಲ್ಲ. ಇಲ್ಲಿ ಕೇಳಿದ್ರೆ ಹತ್ರ ಹೇಳಿದ್ರು. ಸೊ ಅದ್ರ ನಮ್ ವಿನೂತ್ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಅವ್ಳು ಸ್ವಲ್ಪ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾಳೆ. ಪ್ಯಾಲೇಸ್ ನೋಡ್ಬೇಕು ಆತರ ಅಂತ. ಅವ್ಳು ಟಿವಿಲಿ ಅಷ್ಟೇ ನಂತೆ ನೋಡಿರೋದು. ಸೊ ಅವ್ಳಿಗೆ ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಈಗ ವೆಯ್ಟ್ ಮಾಡೋದಕ್ಕೆ ಬರ್ತಾ ಇದೀವಿ. ಮೇ ಬಿ 7:45 ಮೇಲೆ ಹಾಕ್ತಾರೆ ಅಂತ ಹೇಳಿದ್ರು. ನೋಡೋಣ. ವಿನೂತಾ ಏನ್ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೆಯಾ? ಇಷ್ಟನಾ?
ನೋಡಿ ಸರಿ ಅರಮನೆ ಹತ್ರ ಕರೆಕ್ಟ್ ಆಗಿ 7:45 ಇಂದ 8 ವರ್ಗು ಒಂದು 5 ಮಿನಿಟ್ಸ್ ಲೈಟ್ ಹಾಕಿದ್ದಾರೆ. ಲೈಟ್ ಶೋ ಇದೆ ಮತ್ತೆ ನಾರ್ಮಲ್ ಆಗಿ ಮತ್ತೆ ಲೈಟ್ ನ ಹಾಕಿದ್ರು ಪ್ಯಾಲೇಸ್. ಈಗ ಅದನ್ನ ನೋಡ್ಕೊಂಡು ಒಂದಷ್ಟು ಫೋಟೋಸ್ ನ ತಗೊಂಡು ಈಗ ಮತ್ತೆ ನಾವೆಲ್ಲ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ. ನಮ್ ಫ್ರೆಂಡ್ಗೆ ಫೋಟೋಸ್ ವಿಡಿಯೋಸ್ ಅದೆಲ್ಲ ಅಷ್ಟೊಂದು ಲೈಟಿಂಗ್ ಇಲ್ಲ. ಸೊ ಅದಕ್ಕೆ ನಾನು ಅವ್ರ ಮನೇಲಿ ಯಾವ್ದೇ ರೀತಿ ವಿಡಿಯೋಸ್ ಏನು ಮಾಡಿಲ್ಲ. ಅದೇ ರೀಸನ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ಡೇ ವ್ಲಾಗ್ ಅಲ್ಲಿ ಅಷ್ಟೇ ಅವ್ರ ಮನೆಗೆ ಹೋಗ್ಬೇಕಾದ್ರೆ ನಾನು ಯಾವ್ದೇ ರೀತಿ ವಿಡಿಯೋಸ್ ಮಾಡಿಲ್ಲ. ಕಾರಲ್ಲೇನೆ ಎಂಡ್ ಮಾಡಿದೆ ವಿಡಿಯೋನ. ಅದೇ ರೀಸನ್ ಆಕ್ಚುಲಿ. ಸೊ ಈಗಲೂ ಅಷ್ಟೇ ಈಗ ಆಲ್ಮೋಸ್ಟ್ ಒಂದು 8:15 ಏನೋ ಆಗಿದೆ. ಸೊ ಈಗ ಮತ್ತೆ ಫೋನ್ ಮಾಡಿದ್ರು ಬರ್ತಾ ಇದ್ದೀರಾ ಅಂತ. ಈಗ ನೆಕ್ಸ್ಟ್ ಅವ್ರ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದು. ಅವರು ಕೂಡ ಬೆಳಿಗ್ಗೆಯಿಂದ ಸ್ವಲ್ಪ ಈಚೆಗೆ ಡ್ರೈವ್ ಮಾಡಿದ್ದಾರೆ. ಅದು ಘಾಟ್ ಸೆಕ್ಷನ್ ಅಲ್ವಾ, ಅದು ಸ್ವಲ್ಪ ಸ್ಟ್ರೈನು, ಅದು ಬ್ರೇಕ್ ಫೇಲ್ಯೂರ್ ಅದೆಲ್ಲ ಏನೇನೋ ಆಯ್ತಲ್ವಾ ಇವತ್ತು. ಸೊ ಅದಕ್ಕೆ ಸ್ವಲ್ಪ ಸ್ಟ್ರೈನ್ ಆಗಿದ್ದಾರೆ. ಇವಾಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಮತ್ತೆ ನಾಳೆ ಇನ್ನು ಒಂದು 2-3 ಪ್ಲೇಸಸ್ನ ನೋಡ್ಕೊಂಡು ಮತ್ತೆ ನಮ್ಮೂರಿಗೆ ನಾವು ರೀಚ್ ಆಗ್ತಿದ್ದೀವಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.